ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ನ ಅಳತೆ ಯಾವ ರೀತಿ ತಗೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕಸ್ಟಮರ್ ಹತ್ರ ಬ್ಲೌಸನ್ನು ತಗೊಂಡಾಗ ಕರೆಕ್ಟಾಗಿ ಅವ್ರಿಗೆ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳಿ. ಏನು ಚೇಂಜಸ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಅವ್ರ ಹತ್ರ ಕೇಳಿ ಕರೆಕ್ಟಾಗಿ ತಿಳ್ಕೊಳ್ಳಿ. ಇವಾಗ ಅಳತೆಯನ್ನು ಯಾವ ರೀತಿ ತಗೊಳ್ಳೋದು ಅಂತ ನಾನು ನಿಮಗಿವಾಗ ತಿಳಿಸ್ಕೊಡ್ತೀನಿ. ಒಂದು ಪೆನ್ನು ಪೇಪರ್ನ ತಗೊಂಡು ಇದ ರೀತಿ ಬ್ಲೌಸ್ನ ಅಗಲನ ನೋಡಿ, ಇಲ್ಲಿ 9 ಕಾಲು ಬರ್ತಾ ಇದೆ. 9 ಕಾಲು 9:15 ಬರ್ತಾ ಇದೆ ನೋಡಿ. ಈ ಥರ 9 ಕಾಲು ಈ ಥರ ಒಂದು ಪೆನ್ನು ಪೇಪರ್ನ ತಗೊಂಡು ನೀವು ಒಂದು ಬರೆದಿಟ್ಕೊಳ್ಳಿ. ಎದೆಯ ಸುತ್ತಳತೆ 9 ಕಾಲಿದೆ. ನೀವು ಏನು ಮಾಡಬೇಕು, ಇಲ್ಲಿ ಪ್ಲಸ್ 1/2 ಇಂಚು ಎಕ್ಸ್ಟ್ರಾ ತಗೋಬೇಕು. ಯಾಕೆ ಅಂದರೆ ಈ ಕಂಕ್ಳ ಹತ್ರ ಒಂದು ನಾವು ಡಾಟ್ಸನ್ನು ಹಿಡಿತೀವಲ್ವ, 1/2 ಇಂಚು ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು 1/2 ಇಂಚು ಎಕ್ಸ್ಟ್ರಾನ ತಗೊಳ್ಳಿ. 9 ಕಾಲಿದ್ರೆ 9 ಮುಕ್ಕಾಲು ತಗೊಳ್ಳಿ. ನೋಡಿ ಈ ರೀತಿ 9 ಕಾಲಿದೆ, ನೀವು 1/2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ 9 ಮುಕ್ಕಾಲು ತಗೊಳ್ಬೇಕು. ಹಾಗೆ ಸೊಂಟದ ಸುತ್ತಳತೆ ನಾನು ಇದನ್ನು ಮಾರ್ಕ್ ಮಾಡಿ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಇಲ್ಲಿ ನೋಡಿ, ಉಕ್ಸ್ ಪಟ್ಟಿಯಿಂದ ನೀವು ಈ ರೀತಿಯಾಗಿ ನಿಧಾನವಾಗಿ ತಗೊಳ್ಳಿ. ಇಲ್ಲಿ 33 ಬರ್ತಾ ಇದೆ. ಇದನ್ನು ನೀವು ಬರೆದಿಟ್ಕೊಳ್ಳಿ. ನಾನು ಇದನ್ನು ಬ್ಲೌಸ್ ಕಟಿಂಗ್ ಮಾಡುವಾಗ ನಾನು ಯಾವ ರೀತಿ ಎಕ್ಸ್ಟ್ರಾ ಎಷ್ಟು ತಗೊಳ್ಬೇಕು ಏನು ಅನ್ನೋದನ್ನು ನಾನು ನಿಧಾನವಾಗಿಯೇ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಯಾವ ರೀತಿ ಅಳತೆ ತಗೋಬೇಕು ಅಂತ ಮಾತ್ರ ತಿಳಿಸ್ತೀನಿ. ಎಕ್ಸ್ಟ್ರಾ ಎಲ್ಲ ಯಾವ ರೀತಿ ತಗೊಳ್ಳೋದು ಅಂತ ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕೆಂದರೆ ನಿಮಗೆ ಇವಾಗ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬರೀ ಯಾವ ರೀತಿ ಈಗ ಅಳತೆ ತಗೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನೀವು ಒಂದು ಪೆನ್ನು ಪೇಪರಲ್ಲಿ ಈ ರೀತಿ ಇದನ್ನು ತಗೊಂಡು ಬರ್ಕೊಳ್ಳಿ. ಸೊಂಟದ ಸುತ್ತಳತೆ 33 ಅಂತ ಬರೆದಿಟ್ಕೊಳ್ಳಿ. ಹಾಗೆ ಉದ್ದ ಈ ರೀತಿ ನೀವು ಬಟ್ಟೆನ ಐರನ್ ಮಾಡಿ ತಗೊಳ್ಳಿ. ಬ್ಲೌಸನ್ನು ಐರನ್ ಮಾಡಿ ಇಟ್ಕೊಂಡು ನೀವು ತಗೊಂಡ್ರೆ ಅವಾಗ ನೀಟಾಗಿ ಬರುತ್ತೆ. ಇಲ್ಲಿಂದ ಉದ್ದ 13 ಇಂಚು ಬರ್ತಾ ಇದೆ. ಅವ್ರದ್ದು 13 ಇಂಚು ಉದ್ದ, ಬ್ಲೌಸಿನ ಉದ್ದ 13 ಅಂತ ಬರ್ಕೊಳ್ಬೇಕು. ಹಾಗೆ ಈ ಕಂಕಳ ಹತ್ರ ತಗೊಳ್ಳೋವಾಗ ನೀವು ಬ್ಯಾಕ್ ಸೈಡಲ್ಲಿನೇ ನೀವು ತಗೋಬೇಕು. ಯಾಕೆ ಅಂದರೆ ಫ್ರಂಟಲ್ಲಿ ನಾವು ಒಂದು 1/4 ಇಂಚು ಎಕ್ಸ್ಟ್ರಾ ತೆಗೆದಿರ್ತೀವಲ್ಲ, ಇಲ್ಲಿ ಜಾಸ್ತಿ ಬಂದ್ಬಿಡುತ್ತೆ. ಹಾಗಾಗಿ ಇಲ್ಲಿಂದ ಈ ರೀತಿ ಇಟ್ಬಿಡಿ. ಇಲ್ಲಿ 5.25 ಬರ್ತಾ ಇದೆ. ಈ ಥರ ಮಾಡಿದ್ರೆ ಆಯಿತು. ತುಂಬಾ ಈಸಿಯಾಗಿ ತಗೊಳ್ಬೋದು. ನೋಡಿ, ಈ ಥರ ಟೇಪನ್ನು ಫೋಲ್ಡ್ ಮಾಡಿದ್ರೆ ಆಯಿತು. ಇದು ಕರೆಕ್ಟಾಗಿ ಇಟ್ಕೊಳ್ಳಿ. ಅದಕ್ಕೆ ನಿಮಗೆ ಐರನ್ನನ್ನು ಮಾಡ್ಕೊಳ್ಳಿ ಬ್ಲೌಸ್ನ ಅಂತ ಹೇಳಿದ್ದು. ಹೀಗಿಲ್ಲಿಂದ ಭುಜದಿಂದ ಹೀಗಿಟ್ಟು 5ವರೆಗೆ ನಿಮ್ಮ ಒಂದು ಬೆರಳಿಂದ ಹಿಂಗೆ ಇಟ್ಕೊಳ್ಳಿ. ನೋಡಿ, ಈ ಥರ ಮಾಡಿ ಕರೆಕ್ಟಾಗಿ ಬರುತ್ತೆ. ನಿಮ್ಗಿನ್ನೂ ಜಾಸ್ತಿ ಇದೆ ಅನ್ನೋದಾದರೆ ನಿಮ್ಗೆ ಇಲ್ಲಿಗೆ ನೋಡಿ, ಈ ಥರ 6 ಆದರೆ ಜಾಸ್ತಿ ಬಂದ್ಬಿಡುತ್ತೆ. ನೋಡಿ, ಹೀಗೆ ಎಲ್ಲಿಗೆ ಬರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, 5 ಮುಕ್ಕಾಲಿಗೆ ಇಟ್ರೂ ನೋಡಿ ಇಲ್ಲಿ ಜಾಸ್ತಿ ಬರ್ತಾ ಇದೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಇಲ್ಲಿ ಹೆಬ್ಬೆಟ್ಟಲ್ಲಿ ಈ ಥರ ಇಟ್ಕೊಂಡು ಹೀಗೆ ಮಾಡಿ ನೋಡಿ, ಕರೆಕ್ಟಾಗಿ 5ವರೆಗಾದರೆ ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ. ಇದು ಕಂಕಳು ಸುತ್ತಳತೆ 5ವರೆನ ಬರೆದಿಟ್ಕೊಳ್ಳಿ. ಇದೇ ರೀತಿ ಆನಂತರ ತೋಳಿನ ಉದ್ದ 8.25 ಬರ್ತಾ ಇದೆ. 8.25 ಬರುತ್ತೆ. ಹಾಗೆ ಈ ರೌಂಡು 5 ಇಂಚು ಬರ್ತಾ ಇದೆ. ಈ ಥರ ತಗೊಳ್ಳಿ. ಆನಂತರ ಈ ಬ್ಲೌಸನ್ನು ಹೀಗೆ ನೀಟಾಗಿ ಐರನ್ ಮಾಡಿ ಇಟ್ಕೊಂಡು ಇಲ್ಲಿ ನೋಡಿ, ಇಲ್ಲಿಂದ
ನೀವು ತೊಗೊಂಡ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ. ಅಗಲ ತೋಳಿನ ಅಗಲ ಬಂದು 8 ಇಂಚು ಬರ್ತಾಯಿದೆ. ಈ ರೀತಿಯಾಗಿ ತಗೊಳ್ಳಿ. ಇಲ್ಲಿಂದ ಈ ಭುಜದ ಇಲ್ಲಿಂದ ಇಲ್ಲಿಗೆ 8 ಇಂಚು ಕರೆಕ್ಟಾಗಿ ಎಳಿಬಾರ್ದು, ಅದು ಹೇಗಿದೆಯೋ ಹಾಗೆ ಇರಲಿ. ನೋಡಿ 8 ಇಂಚು ಕರೆಕ್ಟಾಗಿ 8 ಇಂಚು ಬರ್ತಾಯಿದೆ. ಈ ರೀತಿಯಾಗಿ ತಗೊಳ್ಳಿ. ಹಾಗೆ ಬ್ಯಾಕ್ನ ಡೀಪು 8.5 ಇದೆ. ಇದು 8.5 ಇದೆ. ಬ್ಯಾಕ್ ಡೀಪು 8.5 ತಗೊಳ್ಳಿ. ಫ್ರಂಟ್ ಡೀಪ್ಗೆ ಇಲ್ಲಿಂದ ಇಲ್ಲಿಟ್ಟು ನೋಡಿ 6 ಬರುತ್ತೆ, 6 ಇಂಚು. ಈ ರೀತಿ ನಿಮ್ಮ ಬ್ಲೌಸಲ್ಲಿ ಎಷ್ಟು ಬರುತ್ತೋ ಅದನ್ನು ನೋಡಿ. ನಾನು ಈ ಬ್ಲೌಸಿನ ಅಳತೆನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಅಳತೆಗೆ ಯಾವುದು ಬ್ಲೌಸನ್ನು ತೊಗೊಂಡಿರ್ತೀರ ಅದರಂತೆ ನೀವು ತಗೊಳ್ಳಿ. ಇದು ನೀಟಾಗಿ ಈ ರೀತಿ ಇಡಿ. ಈಗೆಲ್ಲ ಇಟ್ಕೊಂಡೆಲ್ಲ ಮಾಡಬೇಡಿ. ಈಗ ಕರೆಕ್ಟಾಗಿ ಇಟ್ಟು ನೋಡಿ, ಇಲ್ಲಿಂದ 6 ಇಂಚಿಗಿದೆ. ಇವಾಗ ನಾವು ಭುಜ ಎಷ್ಟು ಬರುತ್ತೆ ಅಂತ ನೋಡಿ. 2.5 ಇದೆ. 2.5 ಈ ರೀತಿ ತಗೊಳ್ಳೋದು. 2.5 ಇದೆ. ಇದನ್ನು ಭುಜ 2.5 ತಗೊಳ್ಳಿ. ಹಾಗೆ ನೆಕ್ಗೆ ನಿಮಗಿಲ್ಲಿ ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿಂದ ನಿಮಗಿಟ್ಟರೆ 2 ಇಂಚಿಗೆ ಬರ್ತಾಯಿದೆ. ಈ ಥರ ನೋಡಿ. ಇಲ್ಲಿಂದ ಹೀಗಿಟ್ಬಿಟ್ಟು ನೋಡಿ, ಇಲ್ಲಿ 2 ಇಂಚಿಗೆ ನೀವು ಇಲ್ಲಿ ಈ ನೆಕ್ ರೌಂಡ್ ತೆಗಿತೀವಲ್ಲ, ಇಲ್ಲೇ ಈಸಿಯಾಗಿ ನೀವು ತಗೊಂಡ್ಬಿಡ್ಬೋದು. ಈ ಥರ ಮಾಡೋದ್ರಿಂದ ಕಷ್ಟನೇ ಇಲ್ಲ. ಈ ಕೆಲವರು ಜಾಸ್ತಿ ತೆಗಿಯೋದು, ಕಡಿಮೆ ತೆಗಿಯೋದು ಮಾಡೋದ್ರಿಂದನೇ ಈ ಶೋಲ್ಡರ್ ಡ್ರಾಪ್ ಆಗೋದು ಇದೆಲ್ಲ ಆಗುತ್ತೆ. ಹಾಗಾಗಿ ಇಲ್ಲಿಂದ ನೀವು ಈ ರೀತಿ ಟೇಪನ್ನ ಇಟ್ಟು ನೋಡಿ, ಈ ರೀತಿ ಮಾಡಿದ್ರೆ ಸಾಕು. ಕರೆಕ್ಟಾಗಿ 2 ಬರುತ್ತೆ. 2 ಇಂಚಿಗೆ ಈ ಮಾರ್ಕನ್ನು ಮಾಡ್ಕೊಳ್ಳಿ, ಬರೆದು ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಕ್ರಾಸ್ ಪಟ್ಟಿ 3.5 ಇಂಚು ಬರುತ್ತೆ, ಅದರದ್ದೇನೂ ಇರಲ್ಲ. 3.5 ಇಂಚು ತಗೊಳ್ಬೇಕಾಗುತ್ತೆ. ಬ್ಯಾಕ್ ಸೈಡು 13 ಇಂಚನ್ನ ತೊಗೊಂಡಿರ್ತೀವಲ್ಲ, ಫ್ರಂಟಲ್ಲಾದರೆ ನಾವು ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಅಷ್ಟೇ ವ್ಯತ್ಯಾಸ. ಬೇರೆ ಫ್ರಂಟ್ಗೆಲ್ಲ ಬೇರೆ ಏನು ಮೆಜರ್ಮೆಂಟ್ ಇರಲ್ಲ. ಬ್ಯಾಕ್ ಸೈಡು ಉದ್ದ ಏನು ತೊಗೊಂಡಿರ್ತೀವಲ್ಲ ನಾವು, ಇಲ್ಲಿಂದ 13 ಇಂಚ್ ತೊಗೊಂಡ್ವಲ್ಲ, ಅದೇ ಉದ್ದನೇ ಜಾಸ್ತಿ ಬ್ಯಾಕ್ ಸೈಡಲ್ಲಿ ಕಡಿಮೆ ತೊಗೊಳ್ಬೇಕು. 1 ಇಂಚ್ ಮಾತ್ರ ತೊಗೋಬೇಕು. ಫ್ರಂಟ್ಗಾದರೆ 1.5 ಇಂಚನ್ನ ಉದ್ದ ತೊಗೊಂಡ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಇಷ್ಟೇ ಬ್ಲೌಸನ್ನ ಅಳತೆ ತೊಗೊಳ್ಳೋದು. ಇದನ್ನು ನಾನು ಕಲ್ತಿರೋದನ್ನು ನಾನು ತಿಳಿಸ್ತಾ ಇದ್ದೀನಿ. ನಾನು ತುಂಬ ವರ್ಷದಿಂದ ಇದೇ ರೀತಿಯೇ ನಾನು ಮಾಡ್ಕೊಂಡು ಬಂದಿರೋದು. ಯಾವುದೇ ಬ್ಲೌಸು ಕೂಡ ನನಗೆ ಹಾಳಾಗಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಕೂಡ ಹೊಸ್ದಾಗಿ ಹೊಲಿಯುವಾಗ ತುಂಬ ಬ್ಲೌಸ್ಗಳು ಹಾಳಾಗಿದೆ. ನಾನು ಕೂಡ ತಪ್ಪು ಮಾಡಿದ್ದೀನಿ. ಹಾಗೆ ಹೊಲಿತಾ ನಮಗೇ ಬರುತ್ತೆ. ನಿಮಗೆ ಅಭ್ಯಾಸ ಆಗಿಬಿಟ್ರೆ ಸಾಕು, ಬಂದ್ಬಿಡುತ್ತೆ. ಈ ಡಾಟ್ಸ್ ಎಲ್ಲ ಹಿಡಿಯೋದು ಯಾವ ರೀತಿ ಏನು ಅಂತ ಎಲ್ಲದ್ರ ವೀಡಿಯೋನು ನಾನು ಆಗಲೇ ಹಾಕಿದ್ದೀನಿ. ಪ್ಲೇಲಿಸ್ಟಲ್ಲಿ ಇರುತ್ತೆ. ತುಂಬ ಹಳೆ ವೀಡಿಯೋಗಳಾಗಿರೋದ್ರಿಂದ ಕೆಳಗಡೆ ಇರುತ್ತೆ, ನೋಡಿ ಒಂದ್ಸರಿ ಎಲ್ಲ ಚೆಕ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ತಿಳಿಸ್ಕೊಡ್ತೀನಿ. ಇದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ಎಲ್ಲ ವೀಡಿಯೋಗಳು ಇದೆ ನೋಡಿ. ಧನ್ಯವಾದಗಳು.